ನಾನು ಡಿಸಿಪಿ ಮಗ ಅಂತ ಹೇಳಿದ್ದವನು ಅಸಲಿಗೆ ಡಿಸಿಪಿ ಮಗನೇ ಅಲ್ಲ ಅಂತ ಗೊತ್ತಾಗಿದೆ. ಸೆಕ್ಯೂರಿಟಿ ಗಾರ್ಡ್ ಮೇಲೆ ಹಲ್ಲೆ ಮಾಡಿದ್ದಂತ ವರುಣ್ ಕೇಳಿದ್ದಕ್ಕೆ ನಾನು ಡಿಸಿಪಿ ಮಗ ಅಂತ ದರ್ಪ ತೋರಿದ್ದ ವರುಣ್ ಹಲ್ಲೆ ಮಾಡುವಾಗ ಈತನನ್ನ ಕೇಳಿದಾಗ ಯಾರು ನೀನು ಏನ್ ಕತೆ ಅಂತ ಕೇಳಿದಾಗ ನಾನು ಡಿಸಿಪಿ ಮಗ ಅಂತ ವರುಣ್ ಹೇಳಿದ್ದ. ಆದ್ರೆ ಇದರ ರಿಯಾಲಿಟಿಯನ್ನು ನೋಡಿದಾಗ ಈತ ಡಿಸಿಪಿ ಮಗನೇ ಅಲ್ಲ. ಆದ್ರೆ ಹಲ್ಲೆ ಮಾಡಿದಂತ ವರುಣ್ KS ಅಧಿಕಾರಿಯ ಮಗ ಅಂತ ಗೊತ್ತಾಗಿದೆ. ವಿಜಯಲಕ್ಷ್ಮಿ ಎನ್ನುವರ ಮಗ ವರುಣ್ ಇಂದ ಹಲ್ಲೆ. 1998ರ ಬ್ಯಾಚ್ನ PSI ಆಗಿದ್ದಂತ ವಿಜಯಲಕ್ಷ್ಮಿ ಬಳಿಕ KS ಪಾಸ್ ಮಾಡಿದಂತ ವಿಜಯಲಕ್ಷ್ಮಿ. ಆದ್ರೆ ನಾನು ಡಿಸಿಪಿ ಮಗ ಅಂತ ವರುಣ್ ದರ್ಪ ತೋರಿದ್ದ. ಅಲ್ಲಿದ್ದಂತ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಹಲ್ಲೆ ಮಾಡಿದ್ದ. ಯುವತಿಯರೊಂದಿಗೆ ಈತ ಎಂಟ್ರಿ ಆದಂತ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದಾಗ ನಾನು ಡಿಸಿಪಿ ಮಗ ಅಂತ ದರ್ಪ ತೋರಿದ್ದ. ನಿಜವಾಗ್ಲೂ ಏನಾದ್ರೂ ಡಿಸಿಪಿ ಮಗನೇ ಆಗಿದ್ರೆ ಇನ್ಯಾವ ಲೆವೆಲ್ಗೆ ದರ್ಪ ತೋರ್ತಿದ್ನೋ ಗೊತ್ತಿಲ್ಲ. ಆದ್ರೆ ಈತ KS ಅಧಿಕಾರಿಯ ಮಗ ಅನ್ನೋದು ಗೊತ್ತಾಗಿದೆ. ತಮ್ಮ ಪ್ರತಿನಿಧಿ ಸೈಯದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಸೈಯದ್, ಈ ವರುಣ್ ಅನ್ನೋನು ಡಿಸಿಪಿ ಮಗ ಅಂತ ಮೂರ್ ಬಾರಿ ಡಿಸಿಪಿ ಅಂತಾನೆ. ಯಾರು ಡಿಸಿಪಿ? ಅದು ಜೊತೆಗೆ ಈತ ಏನಾದ್ರೂ ನಿಜವಾಗ್ಲೂ ಡಿಸಿಪಿ ಮಗನೇ ಆಗಿದ್ರೆ ಇನ್ಯಾವ ಲೆವೆಲ್ಗೆ ದೌಲತ್ ತೋರಿಸ್ತಾ ಇದ್ದ ಅಂತ? ಖಂಡಿತವಾಗ್ಲೂ ಅವಿನಾಶ್, ಈಗಾಗಲೇ ವರುಣ್ ಅನ್ನುವಂತಹ ಯುವಕನನ್ನು ಕುಂಬಳಗೋಡು ಪೊಲೀಸರು ಠಾಣೆಗೆ ಕರೆದುಕೊಂಡು ಬಂದು ವಿಚಾರಣೆ ಮಾಡಿದಾಗ ಅವನು DCP ಮಗ ಅನ್ನುವಂಥದ್ದು ಹೇಳಿರುವಂಥದ್ದು ಶುದ್ಧ ಸುಳ್ಳು. ಆ ಸಂದರ್ಭದಲ್ಲಿ ಭಯಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಸ್ಥಳೀಯರಿಗೆ ಭಯಪಡಿಸುವಂಥ ನಿಟ್ಟಿನಲ್ಲಿ ಮತ್ತು ಸೆಕ್ಯೂರಿಟಿ ಗಾರ್ಡ್ಗೆ ಹೊಡೆಯುವಂಥ ಸಂದರ್ಭದಲ್ಲಿ ಮಾತ್ರ ತನ್ನ ಪ್ರಭಾವ ಇರಲಿ ಅನ್ನೋ ಕಾರಣಕ್ಕೆ DCP ಅನ್ನುವಂಥ ಹೆಸರನ್ನು ಬಳಸಿದ್ದಾನೆ. ಅಷ್ಟೇ ಅಲ್ಲ, CM ಮುಖ್ಯಮಂತ್ರಿಗಳು ನನ್ನ ಸಂಬಂಧಿಗಳು ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದೇನೆ ಅನ್ನುವಂಥ ಆರೋಪವನ್ನು ಸೆಕ್ಯೂರಿಟಿ ಮಾಡಿರುವಂಥದ್ದು. ಸದ್ಯ ಈಗ ವಿಚಾರಣೆ ಮಾಡಿದಾಗ ಬಂದಿರುವಂಥ ಸತ್ಯ ಏನಂತಂದರೆ 1998ನೇ ಬ್ಯಾಚಿನ ಒಬ್ಬ ಮಹಿಳೆಯ ಅಧಿಕಾರಿ ಏನಿದ್ದಾರೆ ಅವರು ಹಿಂದೆ ಪೊಲೀಸ್ ಆಗಿದ್ದರು, ಈಗ KS ಅಧಿಕಾರಿ ಆಗಿದ್ದಾರೆ. ಒಂದು ಸಹಕಾರಿ ಬ್ಯಾಂಕ್ನಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಸೊ ಅವರ ಮಗ ಈತ ಕುಂಬಳಗೋಡ್ನಲ್ಲಿ ಕೆಲ ವರ್ಷಗಳ ಹಿಂದೆ ಅವರಿದ್ದರು ಆ ಒಂದು ಅಪಾರ್ಟ್ಮೆಂಟ್ನಲ್ಲಿ, ತಾಯಿ ಮತ್ತು ಮಗ. ಆದರೆ ಈಗಾಗಲೇ ಅವರು ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ. ಆದರೂ ಕೂಡ ಭಾಳಷ್ಟು ಜನ ಸ್ನೇಹಿತರೇನಿದ್ದಾರೆ ಕುಂಬಳಗೋಡ್ನಲ್ಲಿ ಇದ್ದರು. ಹಾಗಾಗಿ ವಾರದಲ್ಲಿ 2-3 ಸಲ ಆದರೂ ಅಲ್ಲಿ ಆ ಒಂದು ಅಪಾರ್ಟ್ಮೆಂಟ್ಗೆ ಹೋಗ್ತಾ ಇದ್ದ. ಸೊ ಇಂಥ ಸಂದರ್ಭದಲ್ಲಿ ನಿನ್ನೆ ಕೂಡ ಅದೇ ಲೆಕ್ಕದಲ್ಲಿ ಹೋಗಿದ್ದಾನೆ. ಆದರೆ ಆ ಸೆಕ್ಯೂರಿಟಿ ಗಾರ್ಡ್ ಮತ್ತು ಆತನ ಮಧ್ಯೆ ಏನು ಕಿರಿಕಾಗಿತ್ತು, ಆ ಸಂದರ್ಭದಲ್ಲಿ ಹೊಡೆಯುವಂಥ ಕಾರಣಕ್ಕೆ ಮತ್ತು ಯಾವುದೇ ಸೆಕ್ಯೂರಿಟಿ ಗಾರ್ಡ್ಗಳೆಲ್ಲ ಅಂದರೆ DCP ಅನ್ನುವಂಥ ಹೆಸರು ಹೇಳಿದರೆ, ಪೊಲೀಸರು ಅನ್ನುವಂಥ ಹೆಸರು ಹೇಳಿದರೆ ಬಹುಶಃ ಸೈಯದ್ ಹಾಗೆ ಸಂಪರ್ಕದಲ್ಲಿರಿ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಲ್ಲೆ ಮಾಡಿದಂತ ಆರೋಪಿ ವರುಣ್ ಪೊಲೀಸ್ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ವರುಣ್ ಪೊಲೀಸ್ ವಶಕ್ಕೆ ತೆಗೆದುಕೊಂಡಿದ್ದಾರೆ. TV9ನ ನಿರಂತರ ಸುದ್ದಿಯ ಬಳಿಕ ವರುಣ್ ಖಾಕಿ ವಶಕ್ಕೆ ಪಡೆಯಲಾಗಿದೆ. ವರುಣ್ ವಶಕ್ಕೆ ಪಡೆದು ಪೊಲೀಸರು ಈಗ ವಿಚಾರಣೆ ನಡೆಸ್ತಾ ಇದ್ದಾರೆ. ಯಾರು DCP, ಅದು ಏನು ನಿನ್ನ ದೌಲತ್ತು ಅಂತ. ನಿನ್ನೆ ಸಂಜೆ ವರುಣ್ ವಿರುದ್ಧ ದೂರು ನೀಡಿದಂತ ಪುನೀತ್, ಇನ್ನು ಪಾಪದವ್ರು ಸಿಕ್ಕಿದ್ರೆ ಹೊಡಿತಾರಲ್ಲ ಈ ತರ ಬಂದು ಹಲ್ಲೆ ಮಾಡುವಂತ ವಿಡಿಯೋ ಕೂಡ ವೈರಲ್ ಆಗಿತ್ತು. ಅದ್ರ ಮೇಲೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೆಕ್ಯೂರಿಟಿ ಮಾತನಾಡಿದಾರಲ್ಲ. ಇನ್ನ ಸೆಕ್ಯೂರಿಟಿ ಬನ್ನಿ ಕೇಳೋಣ. ಸನ್ವರ್ತ್ ಅಪಾರ್ಟ್ಮೆಂಟ್, ಪ್ರಾವಿಡೆಂಟ್ ಸನ್ವರ್ತ್ ಅಪಾರ್ಟ್ಮೆಂಟ್, ದೊಡ್ಡಬಲೆ, ಇಲ್ಲಿ ಸೆಕ್ಯೂರಿಟಿ ಆಫೀಸರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಮಿಡ್ನೈಟ್ 12:15ಗೆ ಫ್ಲಾಟ್ ನಂಬರ್ 5A807ಗೆ ಒಬ್ಬರು ಗೆಸ್ಟ್ ಬರ್ತಾರೆ. ಆ್ಯಕ್ಚುಲಿ ಅಸೋಸಿಯೇಷನ್ ಪ್ರಕಾರ 12 ಗಂಟೆ ಮೇಲೆ ಯಾವುದೇ ಗೆಸ್ಟ್ನ ಅಲೌಡ್ ಮಾಡೋದಿಲ್ಲ. ಸೊ ನಾನು ಬಿಡಲ್ಲ ಅಂತ ಹೇಳಿದೆ ಇಟ್ಕೆ ಇಮಿಡಿಯೇಟ್ಲಿ ಇವನು ಆಲ್ಕೋಹಾಲ್ ಕುಡ್ದಿರ್ತಕ್ಕಂಥ ವ್ಯಕ್ತಿ ವರುಣ್ ರೋಹಿನ್ ಅಂತಕ್ಕಂಥ ವ್ಯಕ್ತಿ ಡೈರೆಕ್ಟ್ ಬಂದು, ಅವನು ಆಲ್ಕೋಹಾಲ್ ಎಣ್ಣೆ ಕುಡ್ದಿರ್ತಾನೆ, ಡೈರೆಕ್ಟ್ ಬಂದು ಏಕಾಏಕಿ ಎರಡೂ ಕಡೆ ನನಗೆ ತುಂಬ ನೋವಾಗೋ ಥರ ಹೊಡೆದಿದ್ದಾನೆ. ಮತ್ತು ಎರಡೂ ಕಿವಿ ನನಗೆ ಕೇಳಿಸ್ತಾ ಇಲ್ಲ. ನಾನು ಆಲ್ರೆಡಿ MLC ಮಾಡಿಸಿದ್ದೀನಿ ಸರ್. ಕಾರಣ ಗೆಸ್ಟ್ನ ಅಲೌಡ್ನ ಮಾಡಿಲ್ಲ ಅಂದ್ಬಿಟ್ಟು, ಅವ್ನ ಮನೆ ಗೆಸ್ಟ್ನ ಅಲೌಡ ಮಾಡಿಲ್ಲ ಅಂದ್ಬಿಟ್ಟು. ಆ್ಯಕ್ಚುಲಿ ಅವನ ಜೊತೆ ಅದಕ್ಕಿಂತ ಮುಂಚೆ ಇಬ್ಬರು ಲೇಡೀಸು ಹುಡುಗಿರು ಅವನು ಫ್ಲ್ಯಾಟಲ್ಲಿದ್ದರು. ಬಿಫೋರ್ 6 o'clock ಬಂದಿದ್ದಾರೆ. ಬಿಫೋರ್ 6 o'clock ಬಂದು ನಾವು ಅಲೌಡ್ ಮಾಡಿರ್ತೀವಿ. ಆಫ್ಟರ್ 12 o'clock ಯಾರೇ ಬಂದರೂ ಅಲೌಡ್ ಮಾಡೋದಿಲ್ಲ. ಇವನು ಆಫ್ಟರ್ 12 o'clock ಒಬ್ಬ ಹುಡುಗ ಬಂದಿದ್ದಾನೆ. ಆಲ್ರೆಡಿ ಆ ಫ್ಲ್ಯಾಟಲ್ಲಿ ಅನೈತಿಕ ನಡೀತಿರ್ಬೋದು ಅನ್ನೋ ಅನುಮಾನ ಇದೆ ನಮಗೆ. ಸೊ ಅನೈತಿಕ ಚಟುವಟಿಕೆ ನಡೀತಕ್ಕಂಥ ಅನುಮಾನ ಇರೋದ್ರಿಂದ ನಾವು ಬಿಡದೇ ಇರೋ ಕಾರಣಕ್ಕೆ ಡೈರೆಕ್ಟ್ ಬಂದು ನಾನು DSP ಮಗ, ನಾನು ಲಾಯರ್ LLB ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಸಿದ್ದರಾಮಯ್ಯ ಅವ್ರು ನಮ್ಮ ರಿಲೇಟಿವ್ ಅಂತ ಹೇಳ್ಕೊಂಡು ಡೈರೆಕ್ಟ್ ಬಂದು ನನಗೆ ಹೊಡೆದಿದ್ದಾನೆ ಸರ್. ಎರಡೂ ಕಿವಿ ಕೇಳಿಸ್ತಾ ಇಲ್ಲ ನನಗೆ. ಆ್ಯಕ್ಚುಲಿ ಎರಡೂ ಅರ್ಧ ಕೇಳಿಸ್ತಾ ಇದೆ. ಈ ರೀತಿ ಬೇರೆಯವ್ರ ಹೆಸರು ಹೇಳ್ಕೊಂಡು ಕೊಲೆ ಬೆದರಿಕೆ ಹಾಕಿದ್ದಾನೆ. ಮತ್ತು ನಾವು ಜೀವನ ಮಾಡೋಕ್ಕೋಸ್ಕರ ಇಲ್ಲಿ ಬಂದು ಕೆಲಸ ಮಾಡ್ತಾಯಿದ್ದೀವಿ. ಈ ಥರ ಮಾಡಿದ್ರೆ ನಮಗೇನಾದ್ರು ಮುಂದೆ ನನ್ನ ಲೈಫಲ್ಲಿ ಏನಾದ್ರು ತೊಂದರೆಗಳಾದರೆ ಇವನೇ ಕಾರಣ ಆಗಿರ್ತಾನೆ ಸರ್. ಖಂಡಿತ ಸೈಯದ್ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ರು. ಸೈಯದ್, ಯಾವೆಲ್ಲ ಕೇಸ್ಗಳನ್ನು ಹಾಕಲಾಗಿದೆ ಅಂತ? ಒಂದು, ಈತ ರಾಂಗ್ ಐಡೆಂಟಿಟಿ ಹೇಳಿ ಬಂದಿರುವಂಥದ್ದು ಒಂದು. ಇನ್ನೊಂದು ಕಡೆ ಅಲ್ಲಿ ಹಲ್ಲೆ ಮಾಡಿರುವಂಥ ರೀತಿ, ಕೊಲೆ ಬೆದರಿಕೆ ಹಾಕಿರೋದು ಕೂಡ ಸೆಕ್ಯೂರಿಟಿ ಹೇಳ್ತಾ ಇದ್ರು. ಸೊ ಪೊಲೀಸರು ಈಗ ಯಾವ ರೀತಿ ವಿಚಾರಣೆ ನಡೆಸ್ತಾ ಇದ್ದಾರೆ?
ಖಂಡಿತವಾಗ್ಲೂ ಅವಿನಾಶ್, ಪ್ರಮುಖವಾಗಿ ಇಲ್ಲಿ ಬಂದಿರುವಂಥದ್ದು ಅಂತಂದರೆ ಪೊಲೀಸರ ಒಂದು ವರ್ಚಸ್ಸು ಏನಿದೆ ಆ ಹೆಸರನ್ನ ಬಳಸ್ಕೊಂಡು ಈ ಲೆಕ್ಕದಲ್ಲಿ ಹಲ್ಲೆ ಮಾಡಿರುವಂಥದ್ದು. ಯಾಕಂತಂದರೆ ಪೊಲೀಸ್ ಅನ್ನುವಂಥ ವಿಚಾರ ಬಂದಾಗ ಮಿಸ್ಯೂಸ್ ಆಗಬಾರ್ದು ಅಂತ ಭಾಳಷ್ಟು ಕ್ರಮಗಳನ್ನು ಪೊಲೀಸರು ತೆಗೆದುಕೊಳ್ತಾರೆ. ಸೊ ಹೀಗಾಗಿ DCP ಅನ್ನುವಂತಹ ವರ್ಡನ್ನು ಬಳಸಿದ್ದಾನೆ. ಹಾಗಾಗಿ ಏನು ಬೇರೆಯವರ ಹೆಸರು ಹೇಳ್ಕೊಂಡು ಈ ಥರ ಹಲ್ಲೆ ಮಾಡಿರುವಂಥದ್ದು ಒಂದು, ಮತ್ತು ಖಾಸಗಿ ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಹೋಗಬೇಕಾದಂತಹ ಏನು ಸೆಕ್ಷನ್ಗಳನ್ನು ಹಾಕಬೇಕು ಅವೆಲ್ಲವನ್ನು ಕೂಡ ಈಗ ಹಾಕ್ತಾ ಇರುವಂಥದ್ದು. ಸೊ ಹಾಗಾಗಿ ಇನ್ನೊಂದೇನಂತಂದರೆ ಜೀವ ಬೆದರಿಕೆಯನ್ನು ಕೂಡ ಈತ ಹಾಕಿದ್ದಾನೆ ಅನ್ನುವಂಥ ಆರೋಪವನ್ನು ಈಗ ಸೆಕ್ಯೂರಿಟಿ ಗಾರ್ಡ್ ಹಾಕಿರೋದ್ರಿಂದ ಸೊ ಆ ಜೀವ ಬೆದರಿಕೆ ಸೆಕ್ಷನ್ ಕೂಡ ಈತನ ಮೇಲೆ ಬರುತ್ತೆ. ಸೊ ಈತನ ಹಿನ್ನೆಲೆ ಏನು ಮತ್ತೆ ಬೇರೆ ಕಡೆ ಯಾರಾದರೂ ಇದೇ ರೀತಿ ಮಾಡಿದ್ದಾನೆ ಅನ್ನೋದು ಕುರಿತಾಗಲೂ ಕೂಡ ಈಗ ಕೆಲವೊಂದಷ್ಟು ಇನ್ವೆಸ್ಟಿಗೇಷನನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಮತ್ತು ಸೆಕ್ಯೂರಿಟಿ ಗಾರ್ಡ್ ಏನು ಹಲ್ಲೆಗೊಳಗಾಗಿದ್ದಾರೆ ಅವರಿಂದನೂ ಕೂಡ ಈಗ ಇಡೀ ಪ್ರಕರಣದ ತನಿಖೆಯನ್ನು ಮತ್ತು ಮಾಹಿತಿಯನ್ನು ಈಗ ಕುಂಬಳಗೋಡು ಪೊಲೀಸರು ಪಡೆದುಕೊಳ್ಳುತ್ತಿರುವಂಥದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಸೈಯದ್. ಸೊ ಇದು ಸೆಕ್ಯೂರಿಟಿ ಗಾರ್ಡ್ ಒಂದಷ್ಟು ವಿಚಾರವನ್ನು ಹೇಳಿದರು. ಮಧ್ಯರಾತ್ರಿ 12:15ಕ್ಕೆ ಇಬ್ಬರು ಗೆಸ್ಟ್ಗಳು ಬರ್ತಾರೆ. TV9ಗೆ ಸೆಕ್ಯೂರಿಟಿ ಗಾರ್ಡ್ ಪುನೀತ್ ಕೊಟ್ಟಂತ ಹೇಳಿಕೆ ಇದು. ಅಸೋಸಿಯೇಷನ್ನ ನಿಯಮ ಏನಿತ್ತು ಅದರ ಪ್ರಕಾರ ನಾನು ಬಿಡಲ್ಲ ಅಂತ ಹೇಳಿದೆ. ತಕ್ಷಣ ನನ್ನ ಮೇಲೆ ಏಕಾಏಕಿ ಹಲ್ಲೆ ಮಾಡಿದ್ದಾನೆ. ಇಬ್ಬರು ಕೂಡ ಕುಡಿದಿದ್ರು, ಕಂಠಪೂರ್ತಿ ಕುಡಿದು ಬಂದಿದ್ರು. 6 ಗಂಟೆಗೆ ಬಂದಿದ್ದರಿಂದ ನಾವು ಒಳಗಡೆ ಬಿಟ್ಟಿದ್ವು ಆರಂಭದಲ್ಲಿ ಅಂತ. ಆದರೆ ವರುಣ್ 12 ಗಂಟೆ ಬಳಿಕ ಬಂದಿದ್ದರಿಂದ ಬಿಟ್ಟಿರಲಿಲ್ಲ ಅಂತ. ಹಾಂ, 12 ಗಂಟೆ ಮೇಲೆ ಅಲೌಡ್ ಇರೋದಿಲ್ಲ. ಅಲೌಡ್ ಇಲ್ಲ ಅಂದ್ರೆ ರೆಸಿಡೆಂಟ್ ಏನು ಮಾಡಬೇಕು? ರೆಸಿಡೆಂಟ್ ಏನು ಮಾಡಬೇಕು ಸರ್? ಇಲ್ಲಿ ಯಾವ ಊರು ಫ್ಯಾಮಿಲಿ ಫ್ಲಾಟ್ಗೆ ಯಾವ ಊರಿಂದ? ಒಂದು ನಿಮಿಷ ಇದೆ ಸರ್. ಕುತ್ಕೊಂಡು ಮಾತಾಡೋದು. ಓಕೆ ಸರ್, ಸರಿ ಸರ್, ಆಯ್ತು. ಒಂದು ನಿಮಿಷ ಸರ್, ಕುತ್ಕೊಂಡು ಮಾತಾಡೋದು. ಸರಿ ಸರ್. ಒಂದು ನಿಮಿಷ ಏಯ್, ಯಾರು ಗೊತ್ತಲ್ಲ ನಾನು? ಯಾರು ಗೊತ್ತಲ್ಲ ನಿಮಗೆ? ಮುಚ್ಕೊಂಡ್ಬಿಡು. ಸರಿ ಸರ್, ಬಿಡ್ತೀನಿ ಸರ್. ಮಾತಾಡ್ತೀನಿ ಸರಿ. ಬಿಡ್ತೀನಿ ಹಾ? ಸರ್, ಬಿಡ್ತೀನಿ. ಯಾರು ನೀನು? ಕರ್ಕೊಂಡೋಗಿ ಸರ್. ಕಮಿಟಿ ಮೆಂಬರ್ ಇಲ್ಲ ಕೆಲಸ ಇರ್ತಾನೆ ನಾಳೆ ಬೆಳಗ್ಗೆ ನೀನು? ನಾಳೆ ಬೆಳಗ್ಗೆ ಕೆಲಸದಲ್ಲಿ ಇರ್ತಾನೆ ನೀನು? ಅದ್ಯಾರು ಗೊತ್ತಾ ನಿಮಗೆ? ಸರಿ ಸರ್, ಸಾರಿ. DCP ಮಗ ನಾನು. ಯಾರತ್ರ ಮಾತಾಡೋದು? फोन करो उसको ಯಾರತ್ರ ಮಾತಾಡೋದು ನೀನು? ಹಾ? ಸಾರಿ ಸರ್. ವಿಶ್ವಾಸ ನಿಮಗೆ फोन करो उसे ಸಾರಿ ಸರ್.